ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ಅಯೋಧ್ಯೆಯ ಶ್ರೀರಾಮ ಮಂದಿರದ ದೇಣಿಗೆ ಕಳ್ಳತನದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಾ ಇದೆ. ತನಿಖೆಯಿಂದ ಒಂದಿಷ್ಟು ವಿಷಯಗಳು ಹೊರಗೆ ಬರ್ತಾ ಇದೆ. ಈ ನಡುವೆ ಸಮಾಜವಾದಿ ಪಾರ್ಟಿಯ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇಣಿಗೆ ಕಳ್ಳತನಕ್ಕೂ ಮತ್ತು ಕರ್ನಾಟಕಕ್ಕೂ ಲಿಂಕ್ ಇದೆ, ನಂಟಿದೆ ಅನ್ನೋದನ್ನು ಹೇಳಿದ್ದಾರೆ. ಈ ವಿಷಯದ ಬಗ್ಗೆ ಮಾತನಾಡ್ತೀನಿ. ಅದಕ್ಕೂ ಮುನ್ನ ಈ ದೇಣಿಗೆ ಕಳ್ಳತನ ವಿಷಯವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಕೂಡ ನಡೀತಾ ಇದೆ ಅನ್ನುವಂಥದ್ದನ್ನು ನಾನು ನಿಮ್ಗೆ ಹೇಳಲೇಬೇಕು. ವಿಪಕ್ಷದವರೆಲ್ಲರೂ ಕೂಡ ಈ ಒಂದು ಆರೋಪವನ್ನು ಗಂಭೀರವಾಗಿ ಮಾಡ್ತಾ ಇದ್ದಾರೆ. ತನಿಖೆ ನಡೀತಾ ಇದೆ. ಆ ತನಿಖೆ ನಡೀತಿರುವಂತಹ ಸಂದರ್ಭದಲ್ಲಿ ಇದ್ರ ಬಗ್ಗೆ ನಾವು ಮಾತನಾಡೋದು ಸರಿಯಲ್ಲ. ಆದರೂ ಕೂಡ ವಿಪಕ್ಷದವರು ಮಾಡ್ತಾ ಇರುವಂತಹ ಆರೋಪದ ಬಗ್ಗೆ ನಾವು ಗಮನಿಸಬೇಕಾಗತ್ತೆ. ರಾಮ ಮಂದಿರಕ್ಕೆ ದೇಣಿಗೆಯನ್ನು ಕೊಟ್ಟವರು ರಾಮ ಭಕ್ತರು ಕೊಟ್ಟಿರುವಂತಹ ದೇಣಿಗೆಯನ್ನು ಒಂದಿಷ್ಟು ಜನ ಕಳ್ಳತನ ಮಾಡಿ ತಮ್ಮ ಜೀವನವನ್ನು ಐಷಾರಾಮಿಯನ್ನಾಗಿಸಿ ಮಾಡಿಕೊಂಡಿದ್ದಾರೆ. ಆ ಕಳ್ಳರನ್ನು ನಾವು ಸುಮ್ಮನೆ ಬಿಡಬೇಕಾ? ಆ ಕಳ್ಳರು ಕಾನೂನಿನ ಕಠಿಣ ಪರಿಚಯವನ್ನು ಮಾಡಿಕೊಳ್ಳದೆ ಅವರು ಕಾನೂನಿನ ಎಲ್ಲ ಕ್ರಮಗಳಿಂದ ಹೊರಗುಳಿಬೇಕಾ ಅನ್ನುವಂತಹ ಪ್ರಶ್ನೆಯನ್ನು ನಾವು ಕೇಳಲೇಬೇಕಲ್ವಾ? ಜೊತೆಗೆ ಕೇಂದ್ರ ಸರ್ಕಾರವನ್ನು ನಾವು ಪ್ರಶ್ನೆ ಮಾಡಲೇಬೇಕಲ್ಲ. ಯಾಕೆ ಕೇಳಿದರೆ 2020 ಫೆಬ್ರವರಿ 5ರಂದು ಸುಪ್ರೀಂ ಕೋರ್ಟ್ನ ನಿರ್ದೇಶನದೊಂದಿಗೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟನ್ನು ರಚನೆ ಮಾಡಿರೋದು ಕೇಂದ್ರ ಸರ್ಕಾರ. ಗಮನಿಸಬೇಕಾಗತ್ತೆ ನಾವು. 9 ಮಂದಿ ಕಾಯಂ ಸದಸ್ಯರಿದ್ದಾರೆ, 6 ಮಂದಿ ನಾಮನಿರ್ದೇಶನ ಸದಸ್ಯರಿದ್ದಾರೆ ಈ ಟ್ರಸ್ಟ್ನಲ್ಲಿ. ಗಮನಿಸ್ತಾ ಹೋಗೋಣ ಯಾರೇನು ಎತ್ತ ಅನ್ನೋದ್ರ ಬಗ್ಗೆ. ಪ್ರಮುಖವಾಗಿ ಧಾರ್ಮಿಕ ಮುಖಂಡರು ಮತ್ತು ನಾಗರಿಕ ಪ್ರತಿನಿಧಿಗಳು 9 ಜನ ಕಾಯಂ ಸದಸ್ಯರಿದ್ದಾರೆ. ಕೆ ಪರಾಸರನ್ ಅವರು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ಹಾಗೂ ಟ್ರಸ್ಟ್ನ ಸಂಸ್ಥಾಪಕ ಸದಸ್ಯರು. ಜಗದ್ಗುರು ಶಂಕರಾಚಾರ್ಯ ಸ್ವಾಮಿ ವಾಸುದೇವಾನಂದ ಸರಸ್ವತಿಜಿ ಮಹಾರಾಜ್ ಅವರು ಪ್ರಯಾಗ್ರಾಜ್ನ ಧಾರ್ಮಿಕ ಮುಖಂಡರು ಇವರು. ಅದಾದ ಬಳಿಕ ಜಗದ್ಗುರು ಮಾಧ್ವಾಚಾರ್ಯ ಸ್ವಾಮಿ ವಿಶ್ವಪ್ರಸನ್ನ ತೀರ್ಥಜಿ ಉಡುಪಿಯ ಪೇಜಾವರ ಮಠದವರು, ವಿಶ್ವಪ್ರಸನ್ನ ತೀರ್ಥರು. ಅದಾದ ಬಳಿಕ ಯುಗಪುರುಷ ಪರಮಾನಂದ ಗಿರಿಜಿ ಮಹಾರಾಜ್ ಹರಿದ್ವಾರದ ಪ್ರಮುಖ ನಾಗರಿಕರು ಇವರು. ಸ್ವಾಮಿ ಗೋವಿಂದ ದೇವಗಿರಿ ಮಹಾರಾಜ್ ಪುಣೆಯ ಧಾರ್ಮಿಕ ಮುಖಂಡರು, ಟ್ರಸ್ಟ್ನ ಖಜಾಂಜಿ. ವಿಮಲೇಂದ್ರ ಮೋಹನ್ ಪ್ರತಾಪ್ ಮಿಶ್ರಾ ಅಯೋಧ್ಯ ವಂಶಸ್ಥರು, ಈಗ ನಿಧನರಾಗಿದ್ದಾರೆ 2025ರಲ್ಲಿ ಅವರು. ಇವರ ಸ್ಥಾನಕ್ಕೆ ಸದ್ಯ ತೆರವಾಗಿದೆ. ಅದನ್ನು ಕೂಡ ನಾನಿಲ್ಲಿ ಉಲ್ಲೇಖಿಸ್ತಾ ಇದ್ದೇನೆ. ಅದಾದ ಬಳಿಕ ಕಾಮೇಶ್ವರ ಚೌಪಾಲ್ ಬಿಹಾರದ ಪಾಟ್ನಾದ ಪ್ರಮುಖ ನಾಗರಿಕರು, ದಲಿತ ಸಮುದಾಯದ ಪ್ರತಿನಿಧಿ ಅಂತ ಅವರನ್ನು ಈ ಟ್ರಸ್ಟ್ಗೆ ಸೇರಿಸಿಕೊಳ್ಳಲಾಗಿದೆ. ಅದಾದ ಬಳಿಕ ಮಹಂತ ದಿನೇಂದ್ರ ದಾಸ್ ಅಯೋಧ್ಯೆಯ ನಿರ್ಮೋಹಿ ಅಖಾರದ ಅಧಿಕೃತ ಪ್ರತಿನಿಧಿ. ಟ್ರಸ್ಟ್ನ ಮಂಡಳಿಯಿಂದ ನಾಮನಿರ್ದೇಶನಗೊಳ್ಳುವ ಒಬ್ಬ ಹಿಂದೂ ಧರ್ಮದ ಕಾಯಂ ಸದಸ್ಯರು ಕೂಡ ಇಲ್ಲಿದ್ದಾರೆ. ಅದಾದ ಬಳಿಕ ಟ್ರಸ್ಟ್ನಿಂದ ಆಯ್ಕೆಯಾದಂಥ ಮತ್ತು ಪದನಿಮಿತ್ತ ಪ್ರತಿನಿಧಿಗಳು 6 ನಾಮನಿರ್ದೇಶನ ಸದಸ್ಯರು. ಗಮನಿಸ್ತಾ ಹೋಗೋಣ. ಮಹಂತ ನೃತ್ಯ ಗೋಪಾಲ್ ದಾಸ್ ಟ್ರಸ್ಟ್ನ ಮೊದಲ ಸಭೆಯಲ್ಲಿ ಆಯ್ಕೆಯಾದಂತಹ ಅಧ್ಯಕ್ಷರು ಇವರು. ನೃಪೇಂದ್ರ ಮಿಶ್ರಾ ದೇವಾಲಯದ ನಿರ್ಮಾಣ ಸಮಿತಿಯ ಮುಖ್ಯಸ್ಥರಾಗಿ ಆಯ್ಕೆಯಾದಂತಹ ಮಾಜಿ IAS ಅಧಿಕಾರಿ. ಕೇಂದ್ರ ಸರ್ಕಾರದ ಪ್ರತಿನಿಧಿ, ಕೇಂದ್ರ ಸರ್ಕಾರದಿಂದ ನಾಮನಿರ್ದೇಶನಗೊಳ್ಳುವಂತಹ ಜಂಟಿ ಕಾರ್ಯದರ್ಶಿ ದರ್ಜೆಯ IAS ಅಧಿಕಾರಿ. ಆಮೇಲೆ ಉತ್ತರ ಪ್ರದೇಶದ ಸರ್ಕಾರದ ಪ್ರತಿನಿಧಿ, ರಾಜ್ಯ ಸರ್ಕಾರದಿಂದ ನಾಮನಿರ್ದೇಶನಗೊಳ್ಳುವಂತಹ ಕಾರ್ಯದರ್ಶಿ ದರ್ಜೆಯ IAS ಅಧಿಕಾರಿ ಇದ್ದಾರೆ. ಅಯೋಧ್ಯ ಜಿಲ್ಲಾಧಿಕಾರಿ ಪದನಿಮಿತ್ತ ಸದಸ್ಯರಾಗಿರ್ತಾರೆ. ಹಿಂದೂ ಧರ್ಮದವರಲ್ಲದಿದ್ದರೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಇದರ ಸದಸ್ಯರಾಗಿರ್ತಾರೆ. ಖಾಲಿ ಇರುವಂಥ ಸ್ಥಾನ ಟ್ರಸ್ಟ್ ಮಂಡಳಿಯಿಂದ ನೇಮಕಗೊಳ್ಳಬೇಕಾದಂತಹ ಮತ್ತೊಬ್ಬ ಹಿಂದೂ ಸದಸ್ಯ. ಇಷ್ಟು ಮಂದಿ ನಾಮನಿರ್ದೇಶನ ಮತ್ತು ಕಾಯಂ ಸದಸ್ಯರಾಗಿರ್ತಾರೆ. ಸಮಾಜವಾದಿ ಪಾರ್ಟಿಯ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರು ಒಂದು ಹೇಳಿದ್ರಲ್ಲ, ಕರ್ನಾಟಕದ ಲಿಂಕ್ ಇದೆ ಅನ್ನೋದಾಗಿ. ಯಾರು ಅಂತ ಸಾಮಾನ್ಯವಾಗಿ ನಾವು ನೋಡಿದರೆ ಈ ಟ್ರಸ್ಟ್ನ ಸದಸ್ಯರಾಗಿರುವಂಥ ಪೇಜಾವರ ಮಠದ ಶ್ರೀಗಳು ಅಂತ ನಮ್ಗೆ ಅನುಮಾನ ಹುಟ್ಟುತ್ತೆ. ಆದರೆ ಪೇಜಾವರ ಶ್ರೀಗಳು ಪತ್ರಿಕಾಗೋಷ್ಠಿಯನ್ನು ಕರೆದು ಮಾತನಾಡಿದರು. ಈ ಕಳ್ಳತನಕ್ಕೂ ಮತ್ತು ನನಗೇನು ಗೊತ್ತಿಲ್ಲ, ಇದು ಈ ಟ್ರಸ್ಟ್ನ ಸದಸ್ಯ ಹೌದು ನಾನು, ಬಟ್ ಇಷ್ಟೆಲ್ಲ ಕಳ್ಳತನ ಆಗಿದೆ, ಇಷ್ಟೆಲ್ಲ ಲೂಟಿ ಆಗಿದೆ ಅನ್ನೋದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅನ್ನೋದಾಗಿ ಅವ್ರು ಹೇಳಿದರು. ಅವರು ತಪ್ಪಿತಸ್ಥರು ಅಂತ ನಾವು ಹೇಳೋದಲ್ಲ, ಬಟ್ ಸಾಮಾನ್ಯವಾಗಿ ನೋಡುಗರು ನೀವೆಲ್ಲರೂ ಕೂಡ ಅಥವಾ ಸಮಾಜದಲ್ಲಿ ಇರುವಂತಹ ಎಲ್ಲರೂ ಈ ಅಖಿಲೇಶ್ ಯಾದವ್ ಅವರ ಹೇಳಿಕೆಯ ಬೆನ್ನಲ್ಲೇ ಅನುಮಾನದ ದೃಷ್ಟಿಯಲ್ಲಿ ನೋಡುವಂತಹ ಹೆಸರು ಯಾರದು ಕೇಳಿದರೆ ಪೇಜಾವರ ಶ್ರೀಗಳದಲ್ವಾ? ಖಂಡಿತವಾಗಿ ಹೌದು. ಯಾಕೆ ಅವ್ರ ಮೇಲೆ ಅನುಮಾನ ಹುಟ್ಟುತ್ತೆ ಅನ್ನೋದಾದರೆ ಅವರು ಟ್ರಸ್ಟ್ನ ಸದಸ್ಯರು ಅನ್ನುವ ಕಾರಣಕ್ಕೋಸ್ಕರವಾಗಿ. ಇನ್ನೊಬ್ಬರ ಹೆಸರು ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಅವರು ಯಾರು ಕೇಳಿದರೆ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗತ್ತೆ, ಗೋಪಾಲ ನಾಗರಕಟ್ಟೆ ಅನ್ನುವರು ವಿಶ್ವ ಹಿಂದೂ ಪರಿಷತ್ನ ರಾಷ್ಟ್ರೀಯ ಜಂಟಿ ಪ್ರಧಾನ ಕಾರ್ಯದರ್ಶಿಗಳು. ಅವರು
RSSನ ಪ್ರಾಂತೀಯ ಉಸ್ತುವಾರಿಗಳಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ರಾಮ ಮಂದಿರದ ವಿಷಯದ ಬಗ್ಗೆ, ರಾಮ ಮಂದಿರದಲ್ಲಿ ದೇಣಿಗೆ ಕಳ್ಳತನ ಆಗಿರುವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವರ ಮೇಲೆ ಅನುಮಾನ ಯಾಕೆ ಹುಟ್ಟುತ್ತಾ ಇದೆ ಅಂತ ಕೇಳಿದರೆ, ರಾಮ ಮಂದಿರದ ನಿರ್ಮಾಣದ ಕಾರ್ಯದ ಉಸ್ತುವಾರಿಯನ್ನು ಇವರು ವಹಿಸಿದ್ರು ಅನ್ನುವಂಥ ವಿಷಯದ ಮೇಲೆ ಇವರ ಹೆಸರು ಈಗ ಪ್ರಸ್ತಾಪ ಆಗ್ತಾ ಇದೆ. ಮೂಲತಃ ಉತ್ತರ ಕನ್ನಡದವರು ಇವರು. ಅವರು ಕಾರ್ಯಚಟುವಟಿಕೆಗಾಗಿ ಬೆಂಗಳೂರನ್ನು ಆಧರಿಸಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅಖಿಲೇಶ್ ಯಾದವ್ ಅವರು ಯಾರ ಹೆಸರನ್ನು ಕೂಡ ಪ್ರಸ್ತಾಪಿಸಿಲ್ಲ. ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ಟ್ರಸ್ಟ್ನ ಸದಸ್ಯರಾಗಿರುವಂತಹ ಕರ್ನಾಟಕದ ಪೇಜಾವರ ಶ್ರೀಗಳ ಹೆಸರನ್ನು ಕೂಡ ಉಲ್ಲೇಖಿಸಿಲ್ಲ. ಈ ಗೋಪಾಲ್ ನಾಗರಕಟ್ಟೆ ಅವರ ಹೆಸರನ್ನು ಕೂಡ ಉಲ್ಲೇಖಿಸಿಲ್ಲ. ಮುಂದುವರೆದವರು ಹೇಳ್ತಾರೆ, ಇವರು ಯಾರನ್ನು ಕೂಡ ಹೆಸರನ್ನು ಗುರುತಿಸೋದಕ್ಕಾಗಲ್ಲ, ಭೂಗತವಾಗಿದ್ದಾರೆ ಇವರು ಚುನಾವಣೆಗೂ ಕೂಡ ಸಹಾಯ ಮಾಡಿರುವಂತಹ ಶಂಕೆ ಇದೆ ಅನ್ನುವ ರೀತಿಯಲ್ಲಿ ಅಖಿಲೇಶ್ ಯಾದವ್ ಅವರು ಮಾತನಾಡ್ತಾರೆ. ಹಾಗಾದರೆ ಇದ್ರ ಬಗ್ಗೆ ತನಿಖೆ ಆಗಬೇಕಲ್ಲ, ಟ್ರಸ್ಟ್ನ ಸದಸ್ಯರೆಲ್ಲರನ್ನ ತನಿಖೆ ಆಗಬೇಕಲ್ಲ. ಕೇಂದ್ರ ಸರ್ಕಾರದಿಂದ ನಿಯೋಜನೆಗೊಂಡಿರುವಂತಹ IAS ಅಧಿಕಾರಿ ಜೊತೆಗೆ ಉತ್ತರ ಪ್ರದೇಶ ಸರ್ಕಾರದಿಂದ ನಿಯೋಜನೆಗೊಂಡಿರುವಂತಹ IAS ಅಧಿಕಾರಿ ಈ ಟ್ರಸ್ಟ್ನ ಸದಸ್ಯರಾಗಿ ಅವರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳಬೇಕಲ್ಲ, ಅಥವಾ ಅವರನ್ನು ತನಿಖೆಗೊಳಪಡಿಸಬೇಕಲ್ಲ, ಅಥವಾ ಈ 15 ಮಂದಿ ಯಾರೆಲ್ಲ ಟ್ರಸ್ಟ್ನ ಸದಸ್ಯರಿದ್ದಾರೆ ಅವರೆಲ್ಲರ ತನಿಖೆ ಆಗಬೇಕಲ್ಲ, ವಿಚಾರಣೆ ಆಗಬೇಕಲ್ಲ. ಎಲ್ಲವನ್ನು ಕೂಡ ತನಿಖೆಯ ಭಾಗವಾಗಿ ನಾವು ನೋಡಲೇಬೇಕಾಗತ್ತೆ. ಯಾರನ್ನು ಕೂಡ ಹೊರಗಿಡುವ ಹಾಗೆ ಇಲ್ಲಿ ಯಾವ ಬೆಳವಣಿಗೆಯೂ ಆಗಿಲ್ಲ ಅನ್ನೋದು ಮುಖ್ಯವಾಗಿ ಗೊತ್ತಾಗ್ತಾ ಇದೆ. ಟ್ರಸ್ಟ್ನ ಸದಸ್ಯರಿಗೆ ಇಲ್ಲಿ ಕಳ್ಳತನ ಆಗ್ತಾ ಇದೆ ಅನ್ನೋದರ ಬಗ್ಗೆ ಮಾಹಿತಿ ಇತ್ತು ಅನ್ನೋದರ ಬಗ್ಗೆಯೂ ಕೂಡ ಅಂಶಗಳು ಹೊರಗೆ ಬರ್ತಾ ಇದೆ. SBI ಈಗಾಗಲೇ ಟ್ರಸ್ಟ್ಗೆ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಆ ಸೂಚನೆಯನ್ನು ಟ್ರಸ್ಟ್ ಪಾಲಿಸಿಲ್ಲ ಅನ್ನುವಂತಹ ಅಂಶವೂ ಕೂಡ ತನಿಖೆಯಿಂದ ಹೊರಗೆ ಬಂತು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ದೇಣಿಗೆ ಕಳ್ಳತನ ಆಗಿರುವುದರ ಬಗ್ಗೆಯೂ ಕೂಡ ಟ್ರಸ್ಟ್ಗೆ ಒಂದಿಷ್ಟು ಅನುಮಾನ ಇತ್ತು ಅನ್ನೋದರ ಬಗ್ಗೆಯೂ ಕೂಡ ಅಂಶಗಳು, ಮಾಹಿತಿಗಳು ಹೊರಗೆ ಬಂತು. ಅದರ ಬಗ್ಗೆ ತನಿಖೆಗಳಾಗಬೇಕಾಗತ್ತೆ. ಪ್ರಶ್ನೆ ಮಾಡಬೇಕಲ್ವಾ? ಯಾರನ್ನು ಪ್ರಶ್ನೆ ಮಾಡಬೇಕು? ಕೇಂದ್ರ ಸರ್ಕಾರವನ್ನೇ ಪ್ರಶ್ನೆ ಮಾಡಬೇಕಲ್ಲ. ನಾವು ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡದೆ ನಾವು ಸುಮ್ಮನೆ ಇರೋದಕ್ಕಾಗತ್ತಾ? ಖಂಡಿತವಾಗಿ ಇಲ್ಲ. ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಜೊತೆಗೆ ಟ್ರಸ್ಟನ್ನು ನಿರ್ಮಿಸಿರೋದೇ ಕೇಂದ್ರ ಸರ್ಕಾರ. ಇದೇ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ. ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವನ್ನು ಪ್ರಶ್ನಿಸದೆ ವಿಪಕ್ಷದಲ್ಲಿರುವಂಥ ಕಾಂಗ್ರೆಸ್ ಅನ್ನೋ ಅಥವಾ ಇನ್ನುಳಿದ ವಿಪಕ್ಷಗಳನ್ನು ಪ್ರಶ್ನಿಸೋದಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗಿಲ್ಲ. ರಾಮ ಮಂದಿರದ ನಿರ್ಮಾಣದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸ್ಕೊಂಡಿರೋದು ಹಿಂದೂ ಪರಿಷತ್ತು, RSS, ಧಾರ್ಮಿಕ ಸಂಘಟನೆಗಳು ಅಂತ ಕೇಂದ್ರ ಸರ್ಕಾರ ಇವತ್ತು ಸಮಜಾಯಿಷಿ ತೆಗೆದುಕೊಂಡರೂ ಕೂಡ ರಾಮ ಮಂದಿರದ ನಿರ್ಮಾಣದ ಹೊತ್ತಿಗೆ ಸಂಪೂರ್ಣವಾಗಿ ಬಹಳ ಚಂದವಾಗಿ ಧಾರ್ಮಿಕ ಉಡುಗೆ ತೊಡುಗೆಗಳನ್ನು ತೊಟ್ಟು ಅಲ್ಲಿನ ಎಲ್ಲ ಧಾರ್ಮಿಕ ಚಟುವಟಿಕೆಗಳಲ್ಲಿ ಮುಂದೆ ನಿಂತು ಕೆಲಸ ಮಾಡಿದವರು ನರೇಂದ್ರ ಮೋದಿಯವರನ್ನ ಪ್ರಶ್ನೆ ಮಾಡಬೇಕಲ್ಲ. ಹಾಗಾದರೆ RSS ಅನ್ನು ಪ್ರಶ್ನೆ ಮಾಡಬೇಕಲ್ವಾ? ವಿಶ್ವ ಹಿಂದೂ ಪರಿಷತ್ನನ್ನು ಪ್ರಶ್ನೆ ಮಾಡಬೇಕಲ್ಲ? ಈಗ ಅನುಮಾನದ ಸೂಜಿ ಮುಖ ಮಾಡುವವರ ಕಡೆಗೂ ಕೂಡ ಪ್ರಶ್ನೆ ಮಾಡಬೇಕಲ್ಲ. ಗೋಪಾಲ್ ನಾಗರಕಟ್ಟೆಯವರು ಕರ್ನಾಟಕದ ಮೂಲದವರು ಅನ್ನುವಂತಹ ಮಾಹಿತಿ ಇದೆ. ಕರ್ನಾಟಕದ ಮೂಲದವರೇ ಹೌದು, ಮಾಹಿತಿ ಅಲ್ಲ ಅದು, ಕರ್ನಾಟಕ ಮೂಲದವರೇ. ಅವರು ರಾಮ ಮಂದಿರದ ನಿರ್ಮಾಣದ ಹೊತ್ತಿಗೆ ಉಸ್ತುವಾರಿಯನ್ನು ಹೊಂದಿದ್ರು. ಜೊತೆಗೆ ಕರ್ನಾಟಕದಿಂದ ಮತ್ತು ಬೇರೆ ಬೇರೆ ಭಾಗಗಳಿಂದ ರಾಮ ಮಂದಿರದ ನಿರ್ಮಾಣಕ್ಕೆ ದೇಣಿಗೆ ತರುವಂತಹ ವಿಷಯದಲ್ಲೂ ಕೂಡ ಒಂದಿಷ್ಟು ಕೆಲಸ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಹೊರಗೆ ಬರ್ತಾ ಇದೆ. ಹಾಗಾದರೆ ಅಖಿಲೇಶ್ ಯಾದವ್ ಅವರು ಒಂದು ಸೂಚ್ಯವಾಗಿ ಹೇಳಿರೋದು ಇವರ ಹೆಸರನ್ನೇನಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಲ್ವಾ? ಖಂಡಿತವಾಗಿ ಆಗುತ್ತೆ. ತನಿಖೆಗೆ ಅಖಿಲೇಶ್ ಯಾದವ್ ಅವರು ಮಾಡಿರುವಂಥ ಆರೋಪದ ಬಗ್ಗೆ ಪೂರಕವಾದಂಥ ದಾಖಲೆಗಳು ಬೇಕಾ? ಅಖಿಲೇಶ್ ಯಾದವ್ ಅವರನ್ನು ಕೂಡ ವಿಚಾರಣೆಗೊಳಪಡಿಸಿ ಅವರಲ್ಲಿರುವಂತಹ ದಾಖಲೆಗಳನ್ನು ಸಲ್ಲಿಸಬಹುದಲ್ವಾ? ಖಂಡಿತವಾಗಿ ಸಲ್ಲಿಸಬಹುದಾಗಿದೆ. ನಾವು ತಕರಾರು ಏನೂ ಇಲ್ಲ. ಅಂದರೆ ರಾಮ ಮಂದಿರದ ಕಳ್ಳತನ ಆಗಿರೋದ್ರ ಬಗ್ಗೆ, ದೇಣಿಗೆ ಕಳ್ಳತನ ಆಗಿರೋದ್ರ ಬಗ್ಗೆ ಈಗಾಗಲೇ ಒಂದಿಷ್ಟು ಜನರನ್ನು ಬಂಧಿಸಿದ್ದಾರೆ. ವಿಚಾರಣೆ ನಡೀತಾ ಇದೆ, ತನಿಖೆ ನಡೀತಾ ಇದೆ, ಒಂದಿಷ್ಟು ಹಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಎಲ್ಲದೂ ಸರಿ, ತನಿಖೆ ನಡೀತಾ ಇದೆ, ಎಲ್ಲವೂ ಸರಿ. ಬಟ್ ವಿಚಾರಣೆ ಮುಂದುವರಿಬೇಕಲ್ಲ. ವಿಪಕ್ಷಗಳು ಆರೋಪ ಮಾಡ್ತಾ ಇದೆ, ಈ ಒಂದು ಹಗರಣವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು, ಮತ್ತು ಪ್ರಮುಖವಾಗಿ ಈ ಒಂದು ಅಕ್ರಮದಲ್ಲಿ ತೊಡಗಿಕೊಂಡಿರುವಂತಹ ಪ್ರಮುಖ ಮುಖಂಡರನ್ನು ಈ
ಹಗರಣದಿಂದ ತಪ್ಪಿಸುವಂಥ ಪ್ರಯತ್ನ ನಡೀತಾ ಇದೆ ಅನ್ನುವಂತಹ ಆರೋಪಗಳನ್ನು ವಿಪಕ್ಷದವರು ಮಾಡ್ತಾ ಇದ್ದಾರಲ್ಲ, ಅದನ್ನು ತೀರಾ ಸಹಜ ಎನ್ನುವ ಹಾಗೆ ಅಲ್ಲಗಳೆಯುವುದಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗಿಲ್ಲ. ಈ ಎಲ್ಲ ಟ್ರಸ್ಟ್ನ ಸದಸ್ಯರನ್ನು ಯಾರ್ಯಾರ ಮೇಲೆ ಅನುಮಾನಗಳು ಹುಟ್ಟುತ್ತಾ ಇದೆ ಅವರೆಲ್ಲರನ್ನೂ ಕೂಡ ತನಿಖೆಗೊಳಪಡಿಸಲೇಬೇಕಾಗತ್ತೆ. ತನಿಖೆಗೊಳಪಡಿಸದೇ ಇದ್ದರೆ ದೊಡ್ಡ ಪ್ರಮಾದ ಆಗುತ್ತೆ ತನಿಖೆಯಲ್ಲೂ ಕೂಡ, ಕಾನೂನಿನಲ್ಲೂ ಕೂಡ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ರಾಮ ಮಂದಿರದ ವಿಷಯದ ಬಗ್ಗೆ ಮಾತನಾಡಿದಂಥ ಸಂದರ್ಭದಲ್ಲಿ ನಮ್ಮನ್ನು ಬೇರೆ ರೀತಿಯಲ್ಲಿ ಬೊಟ್ಟು ಮಾಡೋದು, ನಮ್ಮನ್ನು ಬೇರೆ ರೀತಿಯಲ್ಲಿ ಬಿಂಬಿಸುವಂತಹ ಪ್ರಯತ್ನ ನಿಜಕ್ಕೂ ಸಾಮಾಜಿಕ ವಲಯದಲ್ಲಿ ಆಗುತ್ತೆ. ಆದರೆ ನಮಗೆ ಸ್ಪಷ್ಟತೆ ಇದೆ, ನಾವು ಈ ಸಾಮಾಜಿಕ ವಲಯದಲ್ಲಿ ಏನೇನು ಚರ್ಚೆಗಳಾಗ್ತಾ ಇದೆ, ಏನೇನು ಮಾಹಿತಿಗಳು ಹೊರಗೆ ಬರ್ತಾ ಇದೆ, ತನಿಖೆಯ ಅಂಶಗಳಿಂದ ಏನೇನು ತಿಳಿದು ಬರ್ತಾ ಇದೆ, ಅದನ್ನೇ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅನ್ನುವುದರ ಬಗ್ಗೆ ನಮಗೆ ಬಹಳ ಸ್ಪಷ್ಟ ಇದೆ. ತನಿಖೆ ನಡೀಲಿ. ಈ ಎಲ್ಲ ಯಾರ್ಯಾರ ಟ್ರಸ್ಟ್ಗಳಿದ್ದಾರೋ ಮತ್ತು ಯಾರ್ಯಾರ ಮೇಲೆ ಅನುಮಾನ ಮೂಡ್ತಾ ಇದೆಯೋ ಅವರೆಲ್ಲರೂ ಕೂಡ ತನಿಖೆಯ ಭಾಗವಾಗಲಿ, ತನಿಖೆಯಿಂದ ನಿಜಾಂಶ ಹೊರಗೆ ಬರಲಿ ಅನ್ನೋದೇ ನಮ್ಮ ಉದ್ದೇಶ. ಯಾರೇ ಆಗಿರಲಿ, ಅವರು ಎಂಥ ದೊಡ್ಡವರೇ ಆಗಿರಲಿ, ಎಂಥ ಪ್ರಭಾವಿಗಳೇ ಆಗಿರಲಿ, ಸಣ್ಣವರಿರಲಿ, ದೊಡ್ಡವರಿರಲಿ, ಮತ್ತೊಬ್ಬ ಇರಲಿ, ಮಗದೊಬ್ಬ ಇರಲಿ, ಯಾರೇ ಇರಲಿ, ಇಲ್ಲಿ ತಪ್ಪಾಗಿದೆ ಅನ್ನೋದು ಗೊತ್ತಾಗಿದೆ. ತಪ್ಪಿತಸ್ಥನಿಗೆ ಕಾನೂನಿನ ಕಠಿಣ ಪರಿಚಯ ಆಗಲೇಬೇಕು ಅನ್ನೋದೇ ನಮ್ಮ ಆಗ್ರಹ ಮತ್ತು ಸಮಾಜದಲ್ಲಿರುವವರ ಮತ್ತು ನಿಜ ರಾಮ ಭಕ್ತರ ಆಗ್ರಹ ಮತ್ತು ಒತ್ತಾಯ. ಥ್ಯಾಂಕ್ ಯು ಸೋ ಮಚ್. ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೇನರನ್ನು ನೋಡಿರೋದಕ್ಕೆ ನಾನು ನಿಮಗೊಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ನಿಮಗೆ ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.